ಕಾಲಕೇಯ, ಇವನ್ ಯಾರು? ನನ್ನ ಆತ್ಮೀಯ. ಹೀಗೆ ನನ್ನನ್ನ ಭೇಟಿಯಾಗಲು ಸುತಳ ಲೋಕಕ್ಕೆ ಬಂದವರು. ಅಯ್ಯೋ ಭಗವಂತ, ಈ ಕಾಲಕ್ಕೆ ಅಂತೂ ಬೆಂಕಿ ಉಂಡೆ ಆಗಿದ್ದಾನೆ. ಆದ್ರೆ ಭಗವಂತ, ಇವನ ಆತ್ಮ ಎಲ್ಲಿದೆ? ಭಗವಂತ, ನಾನು ಹೇಳ್ತಿದ್ದೀನಿ, ಇಲ್ಲಿಂದ ಹೊರಡಿ. ಭಗವಂತ, ನಿಮಗ್ ಗೊತ್ತಿದೆ ಬೆಂಕಿ ಅಂದ್ರೆ ನನ್ಗೆ ಎಷ್ಟು ಭಯ ಆಗುತ್ತೆ ಅಂತ. ಮತ್ತೆ ಇವತ್ತಂತೂ ಈ ಕಾಲಕ್ಕೇನು ವಿಷಯದಲ್ಲಿ ನನ್ನ ಕತೆ ಇವತ್ತೇ ಬೆಡ್ಡೆ ಆಗ್ಬಿಡುತ್ತೆ. ಕಾಲಕೇಯ, ಇಷ್ಟೊಂದು ಮನ್ವಂತರದ ನಂತರ ನನ್ನ ಯಾರು ಕರೆದಿದ್ದು? ಯಾರು ನೀನು? ನಾನು ಅಸುರ ರಾಜ ಭಗವಂತ ಕಂಸ. ನಿನ್ನನ್ನು ಕರೆದೊಯ್ಯಲು ಬಂದಿದ್ದೇನೆ, ಏಕೆಂದರೆ ನೀನು ಮಾತ್ರ ನನಗೆ ಸಹಾಯ ಮಾಡಲು ಸಾಧ್ಯ. ಕಂಸ, ನನ್ನ ಮಾನವ ಶರೀರ ಮೊದಲೇ ನಾಶವಾಗಿದೆ ಮತ್ತು ಆಗಿಂದ ನಾನು ಇಲ್ಲೇ ವಾಸಿಸ್ತೀನಿ. ನಾನೇನೂ ಮಾಡಕ್ಕಾಗಲ್ಲ. ಇಲ್ಲ ಕಾಲಕೇಯ, ನೀನೇ ನನಗೆ ಸಹಾಯ ಮಾಡಲು ಸಾಧ್ಯ. ಏಕೆಂದರೆ ಯಾವ ಜಲಪ್ರಳಯದಲ್ಲಿ ಆ ವಿಷ್ಣು ಮತ್ಸ್ಯಾವತಾರ ಧಾರಣೆ ಮಾಡಿ ನಿನ್ನನ್ನು ಮತ್ತು ನಿನ್ನ ಆಳ್ವಿಕೆಯ ಅಂತ್ಯ ಮಾಡಿದನೋ, ಅದಕ್ಕೆ ಪ್ರತೀಕಾರ ಪಡೆಯುವ ಸಮಯ ಬಂದಿದೆ. ಆ ವಿಷ್ಣುವಿನಿಂದ ಪ್ರತೀಕಾರನ? ಆದ್ರೆ ಹೇಗೆ ಸಾಧ್ಯ ಇದೆ ಅದು? ಯಾವ ವಿಷ್ಣು ನಿನ್ನ ಅಂತ್ಯ ಮಾಡಿದನೋ ಅವನು ಪುನಃ ಅವತರಿಸಿದ್ದಾನೆ ನನ್ನ ಅಂತ್ಯ ಮಾಡುವುದಕ್ಕಾಗಿ. ನಾನು ಬಯಸುವುದೇನೆಂದರೆ ಆ ವಿಷ್ಣು ಪುನಃ ಮತ್ಸ್ಯಾವತಾರ ಧಾರಣೆ ಮಾಡಬೇಕು ಮತ್ತು ನೀನು ಅವನ ಸಂಹಾರ ಮಾಡಬೇಕು. ಹಾಗೇನಾದ್ರೂ ಸಾಧ್ಯ ಇದ್ದಿದ್ರೆ ಕಂಸ ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ಅದು ಅಸಂಭವವಾದ ವಿಷಯ. ಯಾಕಂದ್ರೆ ನನ್ನ ಯುಗ, ನನ್ನ ಕಾಲ, ನನ್ನ ಸಮಯ ಮತ್ತು ಸ್ವತಃ ನಾನು ಸಮಾಪ್ತ ಆಗಿದ್ದೀನಿ. ಯುಗ, ಕಾಲ, ಸಮಯ ಎಲ್ಲವನ್ನೂ ಬದಲಿಸಬಹುದು, ಆದರೆ ನಿಯತಿ, ಇನ್ನು ಈ ನಿಯತಿ ನಿನ್ನದಾಗಬಹುದು. ಮತ್ಸ್ಯಾವತಾರಿಯನ್ನು ಕೊಲ್ಲುವ ನಿಯತಿ. ಏಕೆಂದರೆ ನೀನೇ ಆ ಜಲಪ್ರಳಯವನ್ನು ಪುನಃ ತರಬಹುದು. ಅದು ಹೇಗೆ ಸಾಧ್ಯ ಕಂಸ? ನನಗಂತೂ ಶರೀರನೂ ಇಲ್ಲ. ನಾನು ಸುತಳದಿಂದ ಹೊರಗಡೆ ಹೋಗೋಕೆ ಆಗಲ್ಲ. ಅದರ ಚಿಂತೆ ನೀನು ಮಾಡಬೇಡ. ನಾನು ಭಗವಂತ ಕಂಸ. ನಿನಗೆ ಎಂತಹ ಶರೀರ ಸಿಗಲಿದೆ ಎಂದರೆ ನಿನಗೆ ಕಲ್ಪನೆಯೂ ಇರಲಾರದು. ಅದನ್ನು ಪಡೆದ ನಿನ್ನ ಆತ್ಮ ಧನ್ಯವಾಗಲಿದೆ ಮತ್ತು ನಿನ್ನ ಶಕ್ತಿ 10 ಪಟ್ಟು ಹೆಚ್ಚುವುದು. ಗುರುದೇವ, ಹೂವ, ಹಾಲು, ಇದು ತುಪ್ಪ. ಗುರುದೇವ, ಇಲ್ಲಿದೆ ಉಳಿದಿರೋ ಸಾಮಗ್ರಿ. ಗುರುದೇವ, ಆದ್ರೆ ಇಷ್ಟೆಲ್ಲ ಸಾಮಗ್ರಿನ ನಾವ್ ಯಾಕೆ ಒಟ್ಟು ಮಾಡ್ತಿದೀವಿ? ರಾಧೆ, ಈ ಎಲ್ಲಾ ಸಾಮಗ್ರಿಗಳನ್ನು ಯಜ್ಞಕ್ಕೆ ಹಾಕುತ್ತೇವೆ. ಅಗ್ನಿಗೆ ಹಾಕಿದ ಪ್ರತಿಯೊಂದು ವಸ್ತು ಸೂಕ್ಷ್ಮ ರೂಪದಲ್ಲಿ ವಾಯುಮಂಡಲಕ್ಕೆ ಹರಡುತ್ತದೆ. ಇಲ್ಲಿರುವ ಚಂದನದ ಕಟ್ಟಿಗೆ, ಈ ಕೇಸರಿ, ಈ ಕರ್ಪೂರ ಇವೆಲ್ಲ ವಾಯುವಿನೊಂದಿಗೆ ಸೇರಿ ವಾಯುವನ್ನು ಶುದ್ಧಗೊಳಿಸುತ್ತವೆ. ಗುರುದೇವ, ಯಜ್ಞ ಮತ್ತೆ ಹವನದಿಂದ ಹೊಗೆನೆ ಬರೋದು. ಹಾಗಾದ್ರೆ ಅದರಿಂದ ವಾಯು ಮತ್ತೆ ವಾತಾವರಣ ಹೇಗ್ ಶುದ್ಧಿ ಆಗುತ್ತೆ? ಬಲರಾಮ, ಹವನದಿಂದ ಹೊಗೆಯಾಗುವುದು ಸತ್ಯವೇ. ಆದರೆ ಹವನದ ಹೊಗೆ ಶುದ್ಧ ತತ್ವಗಳ ವಾಹಕವಾಗಿರುತ್ತದೆ. ವಾಯುವಿನಲ್ಲಿ ಇರುವ ಅನೇಕ ಅಶುದ್ಧ ತತ್ವಗಳನ್ನು ಶುದ್ಧ ಮಾಡುತ್ತದೆ. ಇದಂತೂ ತುಂಬಾ ಒಳ್ಳೆ ವಿಷಯ ಗುರುದೇವ. ಆದ್ದರಿಂದ ಋಷಿಮುನಿಗಳು ವನಗಳಲ್ಲಿ ಹವನ ಮಾಡುತ್ತಿರುತ್ತಾರೆ. ಆದ್ದರಿಂದ ನಮ್ಮ ವಾಯುಮಂಡಲ ಮತ್ತು ವಾತಾವರಣ ಮಾತ್ರವಲ್ಲ, ನಮ್ಮ ಅಂತರ್ಮನ ಮತ್ತು ಜೀವನವೂ ಶುದ್ಧವಾಗುತ್ತದೆ. ಆದರೆ ಯಜ್ಞ ಹವನಗಳ ಅಧಿಕ ಅವಶ್ಯಕತೆ ವನಗಳಲ್ಲ, ನಗರ ಮತ್ತು ಗ್ರಾಮಗಳಲ್ಲಿರುತ್ತದೆ.
ಆದ್ದರಿಂದ ಎಲ್ಲಾ ಮನುಷ್ಯರು ಸಮಯ ಸಮಯಕ್ಕೆ ಹವನ ಮಾಡುತ್ತಿರಬೇಕು. ಹಾ ಗುರುದೇವ, ನನ್ಗೆ ಅರ್ಥ ಆಯ್ತು. ಮಳೆ ಮೋಡ ಕರೆಯೋದ್ರಿಂದಲ್ಲ, ಬದ್ಲಿಗೆ ಹವನ ಮಾಡೋದ್ರಿಂದ ಬರುತ್ತೆ. ಹಾ ಬಲರಾಮ, ಈಗ ನೀವೆಲ್ಲರೂ ನಿಮ್ಮ ನಿಮ್ಮ ಸ್ಥಾನ ಗ್ರಹಣ ಮಾಡಿ ನಾವಿನ್ನು ಯಜ್ಞ ಪ್ರಾರಂಭ ಮಾಡೋಣ. ಹೇ ಅಗ್ನಿದೇವ, ಪ್ರಕಟರಾಗಿ. ಭದ್ರಾಕ್ಷ. ಇಲ್ಲ ಭಗವಂತ. ಭದ್ರಾಕ್ಷ. ಹಾ ಭಗವಂತ. ಭಗವಂತ, ನನಗಂತೂ ಶರೀರನೇ ಇಲ್ಲ, ನನಗೆ ಯಾಕೆ ಕತ್ತಿ ತೋರಿಸ್ತಿದ್ದೀರ ಭಗವಂತ? ಭದ್ರಾಕ್ಷ, ನಿನಗೊಂದು ಒಳ್ಳೆಯ ಅವಕಾಶ ನೀಡುತ್ತೇನೆ. ನನ್ನನ್ನು 2 ಭಾಗಗಳಲ್ಲಿ ವಿಭಜನೆ ಮಾಡು. ಇಲ್ಲ ಭಗವಂತ, ಈ ಪ್ರೇತನ ಪಾಪದಲ್ಲಿ ಪಾಲುದಾರ ಯಾಕೆ ಮಾಡ್ತೀರಿ? ಭಗವಂತನ ಆಜ್ಞೆಯ ಪಾಲನೆ ಮಾಡು. ಶೀಘ್ರವಾಗಿ ಮಾಡು ಭದ್ರಾಕ್ಷ. ಓಂ ಕಂಸಾಯ ನಮಃ, ಓಂ ಕಂಸಾಯ ನಮಃ, ಓಂ ಕಂಸಾಯ ನಮಃ. ಕಂಸಾಯನ 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 ಕಂಸಾಯನ. ಭಗವಂತ 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 ಭಗವಂತ. 2 ಭಗವಂತ 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 ಭಗವಂತ. ಕಾಲಕೇಯ, ಧಾರಣೆ ಮಾಡುವ ಆ ಶರೀರ ಎಂತಹ ಶರೀರವೆಂದರೆ ಅದಕ್ಕೆ ಅಂತ್ಯವಿಲ್ಲ. ಇದು ಅಮರ. ಭಗವಂತ ಕಂಸನಿಗೆ ಜೈ. ಆ ಸಮಯ, ಆ ಕಾಲದಲ್ಲಿ ವಿಷ್ಣು ವಧೆ ಮಾಡೋದಕ್ಕಾಗ್ಲಿಲ್ಲ. ಆದ್ರೆ ಈಗ ಹತ್ರ ಬಂದಿದೆ ಅವನ ಸಮಯ. ನಡಿ ಕಾಲಕೇಯ, ಕಂಸಧಾಮಕ್ಕೆ ನಿನಗೆ ಸ್ವಾಗತ. ಕಾಲಕೇಯ, ಈಗ ನೀನು ಸಿದ್ಧತೆ ಮಾಡಿಕೋ, ಮತ್ಸ್ಯಾವತಾರ ಧರಿಸಲು ಬಾ. ನಡಿ. ಈಗ ನಾವು ಹವನ ಪ್ರಾರಂಭ ಮಾಡೋಣ.
ಯಜ್ಞ ಸಫಲವಾಯಿತು. ಮಳೆ ಬರಲು ಪ್ರಾರಂಭವಾಯಿತು. ಹನಿ ಹನಿ ಮಳೆ ಸುರಿದಿದೆ ಬಾನಿಂದ, ಅಮೃತವೇ ಧರೆಗಿಳಿದಂತೆ. ಮುತ್ತಿನ ಹನಿ ಮಳೆ ಸಾಗರದಿಂದ ವೃಂದಾವನಕ್ಕೆ ಎರಚಿದಂತೆ. ಇಲ್ಲು ನೀರೆ ಅಲ್ಲು ನೀರೆ ಎಲ್ಲೆಲ್ಲೂ ಸುರಿಯುವ ಜಲಧಾರೆ, ಇಲ್ಲು ನೀರೆ ಅಲ್ಲು ನೀರೆ ಎಲ್ಲೆಲ್ಲೂ ಸುರಿಯುವ ಜಲಧಾರೆ. ಹನಿ ಹನಿ ಮಳೆ ಸುರಿದಿದೆ ಬಾನಿಂದ, ಅಮೃತವೇ ಧರೆಗಿಳಿದಂತೆ. ಮುತ್ತಿನ ಹನಿ ಮಳೆ ಸಾಗರದಿಂದ ವೃಂದಾವನಕ್ಕೆ ಎರಚಿದಂತೆ. ಪಟ 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 ಬೀಳುತ್ತಲಿದೆ ಅಮೃತದ ಜಲ ಅಂಬ. ನೋಡು 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 ನೋಡು, ಹೇಗೆ ಪ್ರಸನ್ನರಾಗುತ್ತಿದ್ದಾರೆ, ಮಗ್ನರಾಗುತ್ತಿದ್ದಾರೆ ಜಲಪಾನ ಮಾಡಿ ವೃಂದಾವನ ವಾಸಿಗಳೇ, ಆ ವಿಷ್ಣು ಭಕ್ತರೇ. ಗೋಪ ಗೋಪಿಯರು ನಲಿಯುತ್ತಲಿಹರು, ಕೈ ಕೈ ಹಿಡಿಯುತ್ತಲಿ ಚಂಗು ಚಂಗೆನುತ ಕುಣಿಯುತ್ತಲಿಹವು ನವಿಲುಗಳವರ ಜೊತೆಯಲ್ಲಿ. ಮೈಮನದ ಬಿಸಿ ತಣಿದಿದೆ ಈಗ ಪುಳಕವು ಮೈಯಲ್ಲೆಲ್ಲ, ನಮ್ಮ ಜೊತೆಯಲ್ಲಿ ಸಂತಸದಲ್ಲಿ ಧಾರಿಣಿ ನಲಿದೆಹಳಲ್ಲ. ಹನಿ ಹನಿ ಮಳೆ ಸುರಿದಿದೆ ಬಾನಿಂದ, ಅಮೃತವೇ ಧರೆಗಿಳಿದಂತೆ. ಮುತ್ತಿನ ಹನಿ ಮಳೆ ಸಾಗರದಿಂದ ವೃಂದಾವನಕ್ಕೆ ಎರಚಿದಂತೆ. ಜಲ ಅಲ್ಲ, ಜಲ ಪ್ರಳಯ ಆಗುತ್ತದೆ. ಎಂತ ಮಹಾಪ್ರಳಯ ಅಂದ್ರೆ ಅದರಲ್ಲಿ ಎಲ್ಲ ಸೇರಿ ವಿಲೀನ ಆಗ್ಬಿಡುತ್ತೆ. ಕಾಲಕೀಯ ಅಲ್ಲಿ 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 ಕಾಣುತ್ತಿದೆಯೇ? ಅಲ್ಲಿ ನೃತ್ಯ ಮಾಡುತ್ತಿದ್ದಾನೆ ತಾತ ತಯ್ಯ, ಆ ನವಿಲುಗರಿಧಾರಿ. ಅವನೇ ವಿಷ್ಣುವಿನ ಈ ಯುಗದ ಅವತಾರ, ಪರಮಾವತಾರಿ ಶ್ರೀಕೃಷ್ಣ. ನೀರಿರದಿರ ಜಗವೆಲ್ಲ ಶೂನ್ಯ, ನೀರೇ ಎಲ್ಲರ ಜೀವನವು. ನೀರಲಿ ನೆನೆವ ಮೈಯನೆ ಮರೆವ ಮೋದದೊಳಿಹುದೆಲ್ಲರ ಮನವು. ಮರುಳರ ಹಾಗೆ ಸುರಿಯುವ ಮಳೆ ಹನಿ ಇಂಪರಿ ಹಾಡಿದೆ ಎಲ್ಲ, ನಮ್ಮ ಜೊತೆಯಲ್ಲಿ ಸಂತಸದಲ್ಲಿ ಧಾರಿಣಿ ನಲಿದಿಹಳಲ್ಲ. ಹನಿ ಹನಿ ಮಳೆ ಸುರಿದಿದೆ ಬಾನಿಂದ, ಅಮೃತವೇ ಧರೆಗಿಳಿದಂತೆ. ಮುತ್ತಿನ ಹನಿ ಮಳೆ ಸಾಗರದಿಂದ ವೃಂದಾವನಕ್ಕೆ ಎರಚಿದಂತೆ. ಕಣಕಣದ ಶನಿಗೆ ಹುದೀಗ ಧನ್ಯವಾಯಿತು ವೃಂದಾವನ. ಕರುಣೆಯು ನಿನದು ಇರಲೆಂದೆಂದು ಈಗೋ ಶಂ 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 ಕುಣಿಯೋಣ ಮರೆಯುತ್ತಲೇ ಜಗವೆಲ್ಲ, ನಮ್ಮ ಜೊತೆಯಲ್ಲಿ ಸಂತಸದಲ್ಲಿ ಧಾರಿಣಿ ನಲಿದೆಹಳಲ್ಲ. ಹನಿ ಹನಿ ಮಳೆ ಸುರಿದಿದೆ ಬಾನಿಂದ, ಅಮೃತವೇ ಧರೆಗಿಳಿದಂತೆ. ಮುತ್ತಿನ ಹನಿ ಮಳೆ ಸಾಗರದಿಂದ ವೃಂದಾವನಕ್ಕೆ ಎರಚಿದಂತೆ. ನೀರೆ ಅಲ್ಲೂ ನೀರೆ ಎಲ್ಲೆಲ್ಲೂ ಸುರಿಯುವ ಜಲಧಾರೆ, ಎಲ್ಲೂ ನೀರೆ ಅಲ್ಲೂ ನೀರೆ ಎಲ್ಲೆಲ್ಲೂ ಸುರಿಯುವ ಜಲಧಾರೆ. ಎಲ್ಲೂ ನೀರೆ ಅಲ್ಲೂ ನೀರೆ ಎಲ್ಲೆಲ್ಲೂ ಸುರಿಯುವ ಜಲಧಾರೆ. ಎಲ್ಲೂ ನೀರೆ ಅಲ್ಲೂ ನೀರೆ ಎಲ್ಲೆಲ್ಲೂ ಸುರಿಯುವ ಜಲಧಾರೆ. ಅಂದ್ರೆ ಆ ಮಾಯಾವಿ ವಿಷ್ಣು ಈ ರೂಪ ಧರಿಸಿದನು. ಮತ್ತು ಆ ಜನರನ್ನು ನೋಡು, ಅವರೇ ವಿಷ್ಣುವಿನ ಭಕ್ತರು. ಅವರ ರಕ್ಷಣೆಗಾಗಿ ಅವನು ನಿನ್ನ ವಧೆ ಮಾಡಿದ್ದು.
ಎಲ್ಲರ ಅಂತ್ಯ ಆಗತ್ತೆ. ಆ ಸಮಯದಲ್ಲಿ ಆ ವಿಷ್ಣು ಮತ್ಸ್ಯ ರೂಪ ಧಾರಣೆ ಮಾಡಿ ಕಾಪಾಡ್ಬಿಟ್ಟ ಎಲ್ಲರನ್ನು ನನ್ನ ಹತ್ಯೆ ಮಾಡಿ. ಆದ್ರೆ ಈ ಬಾರಿ ನಾನು ಕಾಲಕೇಯ ಅವನ ಮತ್ಸ್ಯ ಶಕ್ತಿನ ಅಂತ್ಯ ಮಾಡ್ತೀನಿ. ನಂದರಾಜ, ಎಷ್ಟು ಜೋರಾಗಿ ಮಳೆ ಬರ್ತಿದೆ. ನನಗನ್ಸುತ್ತೆ ವರುಣದೇವ ನಮ್ ಪ್ರಾರ್ಥನೆ ಕೇಳಿದ್ದಾರೆ. ಹಾ ಯಶೋದೆ, ಆದ್ರೆ ಇದೆಲ್ಲ ಆಗಿದ್ದು ಗುರುದೇವ ಮಾಡಿದ್ದ ಯಜ್ಞದ ಕಾರಣದಿಂದಾನೆ. ಗುರುದೇವ, ಇದು ನಿಮ್ಮ ಕೃಪೆ ಕಾರಣದಿಂದಾನೇ ಆಗಿರೋದು. ನೀವು ನಮ್ ಸಂಕಟನ ದೂರ ಮಾಡಿದ್ರಿ. ನಂದ, ಮನುಷ್ಯ ವಾತಾವರಣವನ್ನು ಶುದ್ಧವಾಗಿಟ್ಟರೆ ಆಗ ಜಲದ ಸಂಕಟ ಎಂದೂ ಹುಟ್ಟುವುದೇ ಇಲ್ಲ. ಹಾ ಗುರುದೇವ, ಇವತ್ತಿನಿಂದ ನಾವು ಸದಾ ಈ ವಿಷಯನ ನೆನಪಲ್ಲಿಟ್ಕೋತೀವಿ. ಅಲ್ಲದೆ ಗುರುದೇವ, ವಾತಾವರಣದ ಶುದ್ಧಿಗಾಗಿ ನಾವು ಸಮಯ ಸಮಯಕ್ಕೂ ಹೀಗೆ ಯಜ್ಞ ಮಾಡ್ತಿರ್ತೀವಿ. ಹೀಗೆ ಮಿಂಚು ಬರೋದನ್ನ ನಾವ್ ಯಾವತ್ತೂ ನೋಡಿಲ್ಲ. ಇಂಥ ಸ್ಥಿತಿಲಿ ಆಕಾಶದ ಕೆಳಗಡೆ ನಿಲ್ಲೋದು ಸ್ವಲ್ಪನೂ ಸುರಕ್ಷಿತ ಅಲ್ಲ. ಇನ್ನೀವೆಲ್ಲ ನಿಮ್ ಮನೆಗೆ ಹೋಗಿ ಹೋಗಿ. ಇದು ಸಾಧಾರಣ ಮೇಘಗರ್ಜನೆಯಂತಿಲ್ಲ, ಅಥವಾ ಮಿಂಚಿನ ಹೊಡೆತ. ಹೀಗಿರುವುದು ಸಾಮಾನ್ಯ ಘಟನೆಯಲ್ಲ. ಇದರ ಹಿಂದಿನ ರಹಸ್ಯ ಈಗಲೇ ತಿಳಿಯಬೇಕು. ಗುರುದೇವ, ನೀವು ಹೋಗ್ತಿದ್ದೀರಾ? ಆದ್ರೆ ಯಾಕೆ? ಈ ಮಿಂಚನ್ನ ನೋಡಿದ್ರಿ ನನ್ಗೆ ಯಾವುದೋ ಸಂಕಟ ಬರೋ ಹಾಗೆ ಅನ್ಸ್ತಿದೆ. ನೀನು ಸತ್ಯ ಹೇಳುತ್ತಿರುವೆ ಕೃಷ್ಣ. ಯಜ್ಞದಿಂದ ಶುಭವಾಗುತ್ತದೆ, ಆದರೆ ಈ ಮಿಂಚುಗಳು ಯಾವುದೋ ದೊಡ್ಡ ಅನಿಷ್ಟದ ಸಂಕೇತದಂತಿದೆ. ಇದನ್ನೆಲ್ಲ ನೋಡಿದರೆ ಯಾವುದೋ ಪ್ರಾಕೃತಿಕ ಆಪತ್ತು ಬರುವಂತಿದೆ. ಪ್ರಾಕೃತಿಕ ಆಪತ್ತು? ಗುರುದೇವ, ಮತ್ತೆ ಇದರಿಂದ ಕಂಸ ಇಲ್ಲ ತಾನೆ? ಇಲ್ಲ ಕೃಷ್ಣ, ಕಂಸ ಅಸುರಿ ಶಕ್ತಿಗಳ ಆಭಾಸ ಮಾಡಿಸುತ್ತಾನೆ. ಈ ಪ್ರಾಕೃತಿಕ ಆಪತ್ತಿನ ಹಿಂದೆ ಅವಶ್ಯ ಯಾವುದೋ ದೊಡ್ಡ ಶಕ್ತಿ ಇದೆ. ಆಪತ್ತಲ್ಲ, ಇದು ಪ್ರಕೃತಿಗೆ ಬರ್ತಿದ್ದಾನೆ ಕಾಲಕೇಯ. ನಿಮ್ಮ ಕಾಲನ ಜೊತೆಗೆ ಯಾವ ಜಲಪ್ರಳಯದಿಂದ ನೀನು ನನ್ನ ಅಂತ್ಯ ಮಾಡಿದ್ಯೋ ವಿಷ್ಣು, ಇವತ್ತು ಅದೇ ಜಲಪ್ರಳಯ ತರ್ತಿದ್ದೇನೆ. ಪುನಃ ಅಂತ್ಯ ಮಾಡ್ತೀನಿ ನಿನ್ನ ಭಕ್ತರನ್ನ ಮತ್ತು ನಿನ್ನ ಮತ್ಸ್ಯ ಅವತಾರನ. ಈ ಸಂಕಟಕ್ಕೆ ಕಾರಣವೇನು ಕೃಷ್ಣ? ನಾನು ತಿಳಿಯಲೇಬೇಕಾಗಿದೆ. ಪ್ರಣಾಮ ಗುರುದೇವ. ಇದೇನು ಹಸುಗಳು ಕೂಗ್ತಿವಿ ಅಂದ್ರೆ? ಅಮ್ಮ ಹೇಳ್ತಾಳೆ, ಜೀವಜಂತುಗಳಿಗೆ ಮನುಷ್ಯರಿಗಿಂತ ಮೊದಲೇ ಅಪಾಯ ಗೊತ್ತಾಗುತ್ತೆ. ಈ ಮಿಂಚಂತೂ ಗೋಶಾಲದ ಕಡೆ ಬರ್ತಿದೆ. ಪರಮಾವತಾರಿ, ಇವತ್ತು ನಾನು ನೋಡ್ತೀನಿ ಹೇಗೆ ತಡಿತೀಯ ನೀನು ಕಾಲಕೆಯ ಕಲ್ಸಿರೋ ಕಾಲನ ಅಂತ.
ಇದ್ಯಾವುದೋ ಪ್ರಾಕೃತಿಕ ಆಪತ್ತಿ. ಆದ್ರೆ ಇದರಿಂದ ಯಾರಿದ್ದಾರೆ? ನಾನ್ ಬೇಗ ತಿಳ್ಕೊಳ್ಳೇಬೇಕು, ಇಲ್ದಿದ್ರೆ ಅನರ್ಥ ಆಗ್ಬಿಡುತ್ತೆ. ಪರಮಾವತಾರಿ ಶ್ರೀಕೃಷ್ಣ ವಿಷ್ಣುವಿನ ಅಂಶ. ಇದನ್ನು ಕಾಲಕೇಯ ಬಂದಿದ್ದಕ್ಕೆ ಸೂಚನೆ ಮಾತ್ರ. ಇನ್ನು ಮುಂದೆ ನೋಡ್ತಿರೋ ಕಾಲಕೇಯ ಏನು ಮಾಡ್ತಾನೆ ಅಂತ. ಎಂತ ಸ್ಥಿತಿ ತಂದಿರ್ತೀನಿ ನಾನು ಬ್ರಜಮಂಡಲಕ್ಕೆ. ಧರಿಸಬೇಕಾಗತ್ತೆ ಅವತಾರ ಮತ್ಸ್ಯ ಆಗಿ. ಅದರ ನಂತರ ಕಾಲಕೇಯ ಮಾಡ್ತಾನೆ ಸಂಹಾರ ನಿನ್ನ ಮತ್ಸ್ಯ ಅವತಾರದ್ದು. ನಾರಾಯಣ ನಾರಾಯಣ. ಪ್ರಭು, ನನಗಿದು ಅರ್ಥವಾಗುತ್ತಿಲ್ಲ. ದೇವರ್ಷಿ, ಕೆಲವು ಮನ್ವಂತರಗಳ ಪೂರ್ವ ಜಗತ್ತಿನಲ್ಲಿ ಮೊದಲ ಬಾರಿ ಜಲಪ್ರಳಯವಾಗಿತ್ತು. ಆಗ ನಾನು ಮತ್ಸ್ಯದ ಅವತಾರ ಧಾರಣೆ ಮಾಡಿ ಈ ಜಗತ್ತಿನ ರಕ್ಷಣೆ ಮಾಡಿದ್ದೆ. ಆ ಜಲಪ್ರಳಯದ ಕಾರಣ ಈ ಕಾಲಕೇಯನೇ ಆಗಿದ್ದ. ಮತ್ತು ಕಾಲಕೇಯ ತನ್ನ ಅಭಿಜಿತ ಶಕ್ತಿಗಳಿಂದ ಜಗತ್ತಿನಲ್ಲಿ ಸತ್ಯ, ಶಿವ ಮತ್ತು ಸುಂದರತೆಯಲ್ಲಿ ಆಸ್ತಿ ಹೊಂದಿದ ಎಲ್ಲ ಮನುಷ್ಯರ ಅಂತ್ಯವನ್ನಷ್ಟೇ ಮಾಡಲಿಲ್ಲ, ಬದಲಿಗೆ ಅವರನ್ನು ಅಸುರರಾಗಿಸಿ ತನ್ನ ಸಾಮ್ರಾಜ್ಯದ ವಿಸ್ತರಣೆ ಮಾಡುತ್ತಿದ್ದ. ಮಾಡ್ಬಿಡಿ ಜಗತ್ತನ್ನ ಪೂರ್ಣ ಅಸೂರಿ. ಯಾರೂ ಸಹ ಸುಮ್ಮನೆ ಉಳಿಯೋ ಹಾಗಿಲ್ಲ. ಇನ್ನು ಇಲ್ಲಿ ಎಲ್ಲ ಅಸುರರೇ ಆದ್ಮೇಲೆ ಈ ಜಗತ್ತಿನಲ್ಲಿ ಕೇವಲ ನಮ್ಮ ಅಸುರರ ಸಾಮ್ರಾಜ್ಯ ಇರುತ್ತೆ. ಓಡಿ ಓಡಿ ಕಾಲಕ್ಕೆ ಬಂದಿದ್ದಾನೆ. ಅವನು ಬಾಣದಿಂದ ಎಲ್ಲರೂ ಕಾಪಾಡ್ಕೊಳ್ಳಿ, ಇಲ್ದಿದ್ರೆ ನಾವೆಲ್ಲ ಅಸುರರಾಗ್ತೀವಿ. ಓಡಿ. ಅಸುರ ಕಾಲಕೇಯನಿಗೆ, 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 ಕಾಲಕೇಯನಿಗೆ. ದೇವರ್ಷಿ, ಈ ಪ್ರಕಾರವಾಗಿ ಆ ಕಾಲಕೇಯ ಭೂಮಿಯ ಎಲ್ಲಾ ಜೀವಜಂತುಗಳನ್ನು ಅಸುರರನ್ನಾಗಿ ಮಾಡಿದ. ಕೆಲವು ಮನುಷ್ಯರು ಮಾತ್ರ ಅಸುರಿ ಪ್ರಭಾವದಿಂದ ಮುಕ್ತರಾಗಿದ್ದರು. ಮತ್ತು ಮುಂದೆ ಬರಲಿರುವ 7 ದಿನಗಳ ಒಳಗಾಗಿ ಸಂಪೂರ್ಣ ಭೂಮಿ ಅಸುರಿಯಾಗಲಿತ್ತು. ಆ ಸಮಯ ಭೂಮಿಯ ಮೇಲಿದ್ದ ಸಾಮ್ರಾಜ್ಯ ಸತ್ಯವ್ರತ ಮನುವಿನದು. ಹೇ ಮತ್ಸ್ಯ, ಒಮ್ಮೆ ನಾನು ಈ ಎಲ್ಲ ಜೀವಗಳನ್ನು ರಕ್ಷಿಸೋ ಹಾಗಿದ್ರೆ, ಆದ್ರೆ ಕಾಲಕೇಯನ ಹತ್ರ ಎಷ್ಟು ಶಕ್ತಿಗಳಿದೆ ಅಂದ್ರೆ ನಾನು ಅವನನ್ನ ತಡೆಯೋದ್ರಲ್ಲಿ ಅಸಮರ್ಥ ಆಗಿದ್ದೀನಿ. ಅವನ ಕಾರಣದಿಂದ ಈ ಜಗತ್ತಲ್ಲಿ ಎಲ್ಲಾ ಜೀವಿ ನಿಧಾನವಾಗಿ ಅಸುರರಾಗ್ತಿದ್ದಾರೆ. ರಾಜನ್, ನೀವು ಬಯಸಿದಲ್ಲಿ ಕಾಲಕೇಯನಿಂದ ಈ ಜಗತ್ತಿನ ರಕ್ಷಣೆ ಮಾಡಲು ಸಾಧ್ಯವಿದೆ. ಪ್ರಭು, ಪ್ರಭು ನೀವು. ರಾಜನ್, ನಾನು ಕೇವಲ ನೋಡಲು ಬಯಸಿದ್ದೆ ನಿಮ್ಮೊಳಗೆ ಜೀವ ಜಂತುಗಳಿಗೆ ಮೋಹವಿದೆಯೇ ಎಂದು. ನೀವು ನನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಿರಿ ರಾಜನ್. ಇನ್ನು ಜಗತ್ತಿನ ರಕ್ಷಣೆ ಮಾಡುವ ಭಾರ ಸ್ವತಃ ನಿಮ್ಮ ಮೇಲಿದೆ. ಆದ್ರೆ ಪ್ರಭು, ಇದು ಹೇಗೆ ಸಾಧ್ಯ ಪ್ರಭು? ಕಾಲಕೇಯನ ಅಧರ್ಮದಿಂದ ನಾನು ಎಲ್ಲ ಜೀವಿಗಳ ರಕ್ಷಣೆ ಹೇಗೆ ಮಾಡಬಹುದು ಪ್ರಭು? ರಾಜನ್, ಜಗತ್ತಿನ ರಕ್ಷಣೆಗೆ ಕೇವಲ ಒಂದೇ ಮಾರ್ಗವಿದೆ, ಜಲಪ್ರಳಯ. ಜಲಪ್ರಳಯ? ಹಾ ರಾಜನ್, ನೀವೀಗಲೇ ಹೊರಡಿ ಮತ್ತು ದೊಡ್ಡ ನಾವೆಯನ್ನು ಸಿದ್ಧಪಡಿಸಿ ಮತ್ತು ಆ ನಾವೆಯಲ್ಲಿ ಎಲ್ಲ ಮಹತ್ವಪೂರ್ಣ ಜೀವಜಂತು, ವೃಕ್ಷಗಳ ಬೀಜ, ಸಪ್ತ ಋಷಿಯರು ಮತ್ತು ವೇದ ಪುರಾಣಗಳನ್ನು ಸುರಕ್ಷಿತಗೊಳಿಸಿ. ನಿಮ್ಮ ಬಳಿ ಕೇವಲ 7 ದಿನಗಳ ಸಮಯವಿದೆ. ಇಂದಿನಿಂದ 7ನೇ ದಿನ ಕಾಲಕೇಯನ ಅಂತ್ಯ ಮಾಡಲು ಜಲಪ್ರಳಯವಾಗಲಿದೆ ಮತ್ತು ನಾನು ಸ್ವಯಂ
ಮತ್ಸ್ಯದ ಅವತಾರ ಧಾರಣೆ ಮಾಡಿ ನಿಮ್ಮ ನಾವೇ ಎಳೆಯುತ್ತೇನೆ. ಹಾಗೆ ನಿಮ್ಮೊಂದಿಗೆ ಸುರಕ್ಷಿತವಾದ ಜೀವಜಂತುಗಳ ಜೊತೆ ಪ್ರಳಯದ ನಂತರ ಈ ಜಗತ್ತು ಪುನಃ ನಿರ್ಮಾಣವಾಗಲಿ. ನಿಮ್ಮ ಆಜ್ಞೆಯಂತೆಯೇ ಆಗಲಿ ಪ್ರಭು. ನಾರಾಯಣ ನಾರಾಯಣ. ಆದರೆ ಪ್ರಭು, ನೀವು ಯಾವ ಪ್ರಕಾರ ಅನೇಕ ಶಕ್ತಿಶಾಲಿ ಅಸುರರನ್ನು ವಧಿಸಿ ಈ ಜಗತ್ತಿನ ರಕ್ಷಣೆ ಮಾಡಿದ್ದೀರೋ ಅದೇ ಪ್ರಕಾರ ನೀವು ಕಾಲಕೇಯನ ವಧೆಯನ್ನು ಮಾಡಬಹುದಿತ್ತು. ಇದಕ್ಕಾಗಿ ಜಲಪ್ರಳಯದ ಅವಶ್ಯಕತೆ ಏನಿತ್ತು? ದೇವರ್ಷಿ, ಅಂತ್ಯವಂತೂ ಕೇವಲ ಒಬ್ಬ ಅಸುರನಿಗೆ ಆಗುವುದು. ಆದರೆ ಆ ಸಮಯ ಸಂಪೂರ್ಣ ಭೂಮಿಯೇ ಅಸುರರಿಂದ ತುಂಬಿತ್ತು. ಆದ್ದರಿಂದ ಅದನ್ನು ತಡೆಯಲು ಕೇವಲ ಒಂದೇ ಮಾರ್ಗವಿತ್ತು, ಜಲಪ್ರಳಯ. ಹಾಗೆಯೇ ಆಯಿತು. 7 ದಿನಗಳ ನಂತರ ಸಂಪೂರ್ಣ ಜಗತ್ತಿನಲ್ಲಿ ಒಂದು ಭಯಂಕರ ಜಲಪ್ರಳಯವಾಯಿತು. ಇಲ್ಲ ಇಲ್ಲ, ಈ ಜಲಪ್ರಳಯ ಆಗ್ಬಾರ್ದು. ಜಗತ್ತಲ್ಲಿ ನನ್ನ ಅಂತ್ಯ ಆಗೋ ಹಾಗಿಲ್ಲ. ನಿನ್ನೆ ತನಕ ಮಳೆ ಬರ್ಲೇ ಇಲ್ಲ, ಮತ್ತೀಗ ಬರ್ತಿದೆ. ಆಕಾಶ ಭೂಮಿ ಒಂದ್ ಮಾಡ್ತಿದೆ. ದಾಮೋದರ, ಮಳೆ ಬಂದ್ರೂ ಸಮಸ್ಯೆ, ಮತ್ತೆ ಬರ್ದಿದ್ರು ಸಮಸ್ಯೆ. ದಾಮು ಚಿಕ್ಕಪ್ಪ, ಇಷ್ಟು ದಿನದ ನಂತರ ಮಳೆ ಬಂದಿದೆ. ತಿಂದುಂಡು ಆನಂದ ಪಡಿ. ಚಿಂತೆ ಯಾವ ವಿಷಯಕ್ಕೆ? ಬಲರಾಮ, ಅರ್ಧ ದಿನದ ಮಳೆಗೆ ಎಲ್ಲಾ ನದಿನೂ ತುಂಬಿ ಜಲಾವೃತ ಆಗಿದೆ. ಮೊದ್ಲೆಲ್ಲ ಒಂದು ಮಾಸ ಕೂಡ ಇಷ್ಟು ನೀರು ಒಟ್ಟಾಗ್ತಿರ್ಲಿಲ್ಲ. ದಾಮೋದರ, ಆಗತ್ತೆ ಒಮ್ಮೊಮ್ಮೆ. ಮಳೆ ನಿಂತ ಮೇಲೆ ನೀರು ಕಡಿಮೆ ಆಗುತ್ತೆ, ನೀನ್ ಚಿಂತೆ ಮಾಡ್ಬೇಡ. ಅಮ್ಮ, ನೀನು ಒಂದ್ ಕೆಲ್ಸನ ಮತ್ತೆ ಮತ್ತೆ ಯಾಕೆ ಮಾಡ್ತಿದ್ಯಾ? ಕಂದ, ಇಲ್ಲಿ ನೋಡು. ಆಗಿಂದ ಈ ನೀರನ್ನ ಕಡಿಮೆ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ, ಆದ್ರೆ ಈ ನೀರಂತೂ ಮತ್ತೆ ಬರ್ತಿದೆ, ನಿಲ್ತಾನೇ ಇಲ್ಲ. ಅಮ್ಮ, ಈಗಷ್ಟೇ ಮಳೆ ಬಂತಲ್ಲ, ಅದಕ್ಕೆ ಹೀಗಾಗ್ತಿರ್ಬೇಕು. ನೀರು ಇಂಗ್ತಾ ಇಲ್ಲ. ಕಡಿಮೆ ಆಗುತ್ತೆ, ಮೊದ್ಲು ತಿನ್ನಕ್ ಕೊಡು. ಬಹಳ ಹಸು ಆಗ್ತಿದೆ. ಹಾ ಕಂದ, ಈಗ್ಲೇ ಬೆಣ್ಣೆ ತಂದ್ಕೊಡ್ತೀನಿ ರು. ಅಮ್ಮ ಸತ್ಯ ಹೇಳ್ತಿದ್ಲು. ಈ ನೀರು ಯಾಕೆ ಇಂಗ್ತಾ ಇಲ್ಲ? ಏನ್ ವಿಷಯ ಇರ್ಬೋದು? ಏನ್ ವಿಷಯ ಕೃಷ್ಣ? ಏನಾಯ್ತು? ಅಣ್ಣ ನೋಡಿ ಇಲ್ಲಿ, ಈ ನೀರು ಇಂಗ್ತಾನೆ ಇಲ್ಲ. ಅದು ಯಾಕಂದ್ರೆ ಇಂಥ ಕೆಲ್ಸನ ಸ್ವಲ್ಪ ಬಲ ಪ್ರಯೋಗಿಸಿ ಮಾಡ್ಬೇಕು. ನೋಡು, ನಾನು ಈಗ್ಲೇ ತೋರಿಸ್ತೀನಿ. ಅಣ್ಣ, ಈಗ ನೀನು ಏನ್ ಹೇಳ್ತೀಯ? ಕೃಷ್ಣ, ನೀರಿನ ಕೆಲ್ಸಾನೇ ಕೆಸರು ಮಾಡೋದು. ಇದ್ರಲ್ಲಿ ಇಷ್ಟು ಯೋಚನೆ ಯಾಕೆ? ಇಲ್ಲ ಅಣ್ಣ, ನನ್ಗನ್ಸ್ತಿದೆ ಭೂಮಿ ಈ ನೀರನ್ನ ಹೀರ್ಕೊಳ್ತಾ ಇಲ್ಲ. ಭೂಮಿ ಹೇಗೆ ಹೀರ್ಕೊಳ್ಳುತ್ತೆ ನೀರನ್ನ? ಭೂಮಿಲಿರೋ ಎಲ್ಲ ರಂಧ್ರಗಳನ್ನ ಆಗ್ಲೇ ಮುಚ್ಚಿದ್ದೀನಲ್ಲ ನಾನು. ಮಳೆ ನೀರೆಲ್ಲ ಭೂಮಿ ಮೇಲೆ ಒಟ್ಟಾಗಿ ನಿಲ್ಲುತ್ತೆ. ಆಮೇಲೆ ಆಗುತ್ತೆ ಜಲಪ್ರಳಯ ಮತ್ತು ಭೂಮಿ ಆಗ್ಬಿಡುತ್ತೆ ಜಲಮಗ್ನ. ಸತ್ಯ ಹೇಳಿದೆ ನೀನು ಕಾಲಕೇಯ. ಆದರೆ ಒಂದು ದಿನದ ಮಳೆಗೆ ಜಲಪ್ರಳಯ ಹೇಗಾಗತ್ತೆ? ನಿನಗೆ ಸ್ಮರಣೆ ಇದೆಯಲ್ಲ? ಆಗ ಜಲಪ್ರಳಯಕ್ಕೆ ನೀನು ಕಾರಣ ಆಗಿದ್ದು ನಿಜ. ಆದ್ರೆ ಜಲಪ್ರಳಯ ದೇವತೆಗಳಿಂದ ಆಗಿತ್ತು ನಿನ್ನ ಅಂತ್ಯ ಮಾಡಲೆಂದು. ಆದರೆ ಈ ಬಾರಿ ಹೇಗಾಗುವುದು ಜಲಪ್ರಳಯ? ಅವಶ್ಯ ಪ್ರಳಯ ಆಗುತ್ತೆ ಕಂಸ. ನಾನು ಜಗತ್ತಿನ ಎಲ್ಲ ಮೇಘಗಳನ್ನ ರಜಮಂಡಲದ ಆಕಾಶಕ್ಕೆ ಎಳಿತೇನೆ. ಆಮೇಲೆ ಎಷ್ಟು ಮಳೆ ಆಗುತ್ತೆ ಅಂದ್ರೆ ಅಲ್ಲೆಲ್ಲ ಜಲಪ್ರಳಯ ಆಗೋವರೆಗೆ. ಆಗ ಇವರನ್ನೆಲ್ಲ ಕಾಪಾಡೋದಕ್ಕೆ ಆ ವಿಷ್ಣುವಿಗೆ
ಮತ್ಸ್ಯ ರೂಪ ಧಾರಣೆ ಮಾಡಲೇಬೇಕಾಗತ್ತೆ. ಜಲ ಸಾಮಾನ್ಯವಾಗಿ ಕಾಣುತ್ತಿಲ್ಲ. ಗುರುದೇವ, ಪ್ರಣಾಮ ಗುರುದೇವ. ಕೃಷ್ಣ, ನೀನಿಲ್ಲಿ? ಗುರುದೇವ, ಇಲ್ಲಿ ನಿಮ್ಗೂ ಹಾಗೆ ಅನ್ಸ್ತಿದ್ಯಾ? ನನ್ಗೆ ಆಗ್ತಿರೋ ಹಾಗೆ? ಹಾ ಕೃಷ್ಣ, ನಿನ್ನೆ ಇಲ್ಲಿ ಸುರಿದ ಮಳೆಯಂತೂ ಯಾವುದೋ ಸಾಧಾರಣ ಮಳೆಯಂತಿಲ್ಲ. ಈ ಮಳೆಯ ನೀರಿನಲ್ಲಿ ಯಾವುದೋ ನಕಾರಾತ್ಮಕ ವಿದ್ಯಮಾನವಿದೆ. ಇಲ್ಲಿ ನೋಡು, ಈ ಜಲವನ್ನು ನೋಡು. ಈ ಜಲ ನಿನಗೆ ಅಸಾಮಾನ್ಯವೆನಿಸುತ್ತಿದೆಯೇ? ಕೃಷ್ಣ, ನನಗನಿಸುತ್ತಿದೆ ನಿನ್ನೆ ಇಲ್ಲದ ಮಳೆಯಲ್ಲಿ ಒಂದೇ ಒಂದು ಹನಿ ಮಳೆಯ ನೀರನ್ನು ಭೂಮಿ ತಾಯಿ ಗ್ರಹಣ ಮಾಡಿಲ್ಲ. ಇದನ್ನೆಲ್ಲ ನೋಡಿದರೆ ಅನಿಸುತ್ತಿದೆ ಭೂಮಿ ತಾಯಿಯು ಈ ಜಲಕ್ಕೆ ತನ್ನ ರೋಮರಂಧ್ರಗಳನ್ನು ಮುಚ್ಚಿಬಿಟ್ಟಿದ್ದಾಳೆ. ಗುರುದೇವ, ಇದಕ್ಕೆ ಯಾವುದೋ ಒಂದು ಕಾರಣ ಇರಲೇಬೇಕು. ಹೀಗಾಗಿದ್ರೆ ಇಲ್ಲೇನಾದ್ರೂ ಭಯಂಕರ ಸಂಕಟ ಬರುತ್ತಿದ್ಯಾ? ಹಾ ಕೃಷ್ಣ, ನೀನು ಸತ್ಯ ಹೇಳುತ್ತಿರುವೆ. ನನಗೂ ಹಾಗೆಯೇ ಭಾಸವಾಗುತ್ತಿದೆ. ಗುರುದೇವ, ಈ ಸಮಸ್ಯೆನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಮತ್ತಿದ್ರ ಪರಿಹಾರ ಹೇಗೆ ಕಂಡುಹಿಡಿಯೋದು? ಕೃಷ್ಣ, ಜಲದ ವಿಷಯದಲ್ಲಾದ ಈ ಸಮಸ್ಯೆಯ ಬಗ್ಗೆ ನಮಗೆ ಸ್ಪಷ್ಟ ರೂಪದಲ್ಲಿ ಕೇವಲ ಮತ್ತು ಕೇವಲ ಅವರೇ ಹೇಳಲು ಸಾಧ್ಯ. ನಾವು ವರುಣ ದೇವರ ಆವಾಹನೆ ಮಾಡಬೇಕು. ಕಂದ, 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 ಕಂದ. ಕೃಷ್ಣ, ಎಲ್ಲಿದ್ಯಾ ನೀನು? ಕಂದ. ಬಲರಾಮ, ಕಂದ ನೋಡಿದ್ಯಾ ನೀನು? ಕಂದ. ಕಂದ. ಯಶೋದೆ, ಕೃಷ್ಣನ್ ಯಾಕೆ ಕರೀತಿದ್ಯಾ? ನಂದರಾಜ, ನೋಡಿದ್ರ? ಕಂದ ಎಲ್ಲೂ ಕಾಣ್ತಾನೆ ಇಲ್ಲ. ಕೃಷ್ಣ. ಯಶೋದೆ, ನಿನಗೂ ಗೊತ್ತಿದ್ಯಲ್ಲ, ಅವನು ತುಂಟ ಸ್ವಭಾವದವನು. ಇವತ್ತಿಲ್ಲಿದ್ರೆ ನಾಳೆ ಅಲ್ಲಿ. ಖಂಡಿತ ಅವನು ಎಲ್ಲೋ ಕೂತ್ಕೊಂಡು ಅವನು ಬೆಣ್ಣೆ ಕದಿಯೋದ್ ಯೋಜನೆ ಹಾಕ್ತಿರ್ಬೇಕು. ಇಲ್ಲ ಯಾವ್ದಾದ್ರು ಗೋಪಿ ಗೋಲ್ಡ್ ಕೊಡ್ತಾ ಇರ್ಬೋದು. ನಂದರಾಜ, ಕಂದ ಬಹಳ ಉದ್ದಟ ಆಗ್ತಿದ್ದಾನೆ. ಇತ್ತೀಚೆಗೆ ಅವನು ಎಲ್ಲೇ ಹೋದ್ರೂ ನನಗ್ ಒಂದ್ ಮಾತು ಹೇಳ್ದೆ ಹೊರಟು ಹೋಗ್ತಿದ್ದಾನೆ. ಕಂದ. ಚಿಕ್ಕಮ್ಮ, ಸತ್ಯ ಹೇಳಿದ್ರಿ ನೀವು. ಕೃಷ್ಣ ಎಷ್ಟು ಉದ್ದಟ ಆಗಿದ್ದಾನೆ ಅಂದ್ರೆ ಅವನ್ ಯಾರ್ ದೊಡ್ಡೋರ್ ಮಾತೇ ಕೇಳಲ್ಲ. ಆದ್ರೆ ನನ್ನ ನೋಡಿ, ನಾನ್ ದೊಡ್ಡೋರ್ ಹೇಳೋ ಪ್ರತಿ ಮಾತನ್ನು ಕೇಳ್ತೀನೋ ಇಲ್ವೋ? ಆದ್ರೆ ಕೃಷ್ಣ ನನ್ ಮಾತ್ನ ಕೇಳೋದೇ ಇಲ್ಲ. ತಿರ್ಗಿ ನನ್ನೇ ಅವನ್ ಮಾತ್ಗೆ ಒಪ್ಪಿಸ್ಬಿಡ್ತಾನೆ. ನಾನು ಅವನ್ ದೊಡ್ಡಣ್ಣ ತಾನೆ. ಬರ್ಲಿ ನೋಡಿ ಆ ಕೃಷ್ಣ ಇಲ್ಗೆ ಚಿಕ್ಕಮ್ಮ. ನಾನು ಅವ್ನ್ ಕಿವಿ ಹಿಡ್ಕೊಂಡು ನಿಮ್ ಹತ್ರ ಕರ್ಕೊಂಡ್ ಬರ್ತೀನಿ. ಆಗ್ಲೇ ಸುಧಾರ್ಸೋದು. ಹಾ ಬಲರಾಮ, ಈಗ ನೀನೇ ಬುದ್ಧಿ ಕಲಿಸ್ಬೇಕು ನಿನ್ ಪುಟ್ಟ ತಮ್ಮನ್ಗೆ. ಯಾಕಂದ್ರೆ ಅಮ್ಮನ್ ಕೈಗಂತೂ ಅವ್ನ್ ಸಿಗೋದೇ ಇಲ್ಲ. ನಂದರಾಣಿ, ನಂದರಾಣಿ, ಬರ್ಸನದಿಂದ ಕೃಷ್ಣಂಗೆ ಬೆಣ್ಣೆ ಬಂದಿದೆ. ಇದನ್ನೆಲ್ಲಿಡ್ಲಿ? ನಾನೇ ಎತ್ತಿಡ್ತೀನಿರು. ಚಿಕ್ಕಮ್ಮ. ಅಯ್ಯೋ ಯಶೋದೆ, ಯಶೋದೆ, ನಿನಗೇನು ಆಗಿಲ್ಲ ತಾನೆ? ಇಲ್ಲ ನಂದರಾಜ. ಅದ್ ಹೇಗ್ ಕಾಲ್ ಜಾರ್ದೆ? ಅದೇನೋ ಗೊತ್ತಿಲ್ಲ, ಕಾಲ್ ಜಾರ್ತು. ಅಲ್ಲೋಡಿ, ಅಲ್ಲಿ ಪೂರ್ತಿ ಕೆಸರಾಗಿದೆ, ಅದಕ್ಕೆ ಕಾಲ್ ಜಾರಿದೆ ಚಿಕ್ಕಮ್ಮ. ನಂದರಾಜ, ಈ ನೀರನ್ನ ನಾನು ಎಷ್ಟೋ ಸಲ ಒಣಗಿಸೋ ಪ್ರಯತ್ನ ಮಾಡ್ದೆ, ಆದ್ರೆ ಈ ನೀರು ಒಣಗ್ತಾನೇ ಇಲ್ಲ. ಆದ್ರೆ ಹೀಗ್ ಯಾಕಾಗ್ತಿದೆ?
ನಂದರಾಜ ನಂದರಾಜ ನಂದರಾಣಿ ಹೇಳಿದ್ ನಿಜ. ನಂದರಾಜ, ಇಡೀ ವ್ರಜಮಂಡಲದಲ್ಲಿ ಇದೇ ಪರಿಸ್ಥಿತಿ. ಎಲ್ಲೆಲ್ಲಿ ಮಳೆ ಬಂದಿದೆಯೋ ಅಲ್ಲಿ ನೀರ್ 10 ಪಟ್ಟು ಹೆಚ್ಚಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಭೂಮಿ ನೀರನ್ನು ಹೀರ್ತಾ ಇಲ್ಲ ಅನಿಸ್ತಿದೆ. ಇದಂತೂ ಗಂಭೀರ ಸಮಸ್ಯೆನೆ. ಯಶೋದೆ, ನೀನ್ ಹೋಗಿ ವಿಶ್ರಾಂತಿ ತಗೋ, ಹೋಗು. ಕೃಷ್ಣನು ಅದೇ ಹೇಳ್ತಿದ್ದ. ಹಾಗಾದ್ರೆ ಖಂಡಿತ ಕೃಷ್ಣನು ಇದ್ರ ಬಗ್ಗೆನೆ ತಿಳ್ಕೊಳ್ಳೋದಕ್ಕೆ ಹೋಗಿದ್ದಾನೆ. ನಾನು ಕೃಷ್ಣನ ಹುಡುಕ್ಲೇಬೇಕು. ಓಂ ವಂ ವರುಣದೇವಾಯ ನಮಃ. ಸರ್ವಾಂಬಸಾಂ ಪತಿರ್ದೇವೋ ವರುಣೋ ಹಂಸವಾಹನಃ. ಪೂಜಿತಾ ಪ್ರೀತಿಮಾನಸ್ತು ಸಸಮುದ್ರ ನದೀನದಃ. ಸರ್ವಾಂಬಸಾಂ ಪತಿರ್ದೇವೋ ವರುಣೋ ಹಂಸವಾಹನಃ. ಪೂಜಿತಾ ಪ್ರೀತಿಮಾನಸ್ತು ಸಸಮುದ್ರ ನದೀನದಃ. ಓಂ ವಂ ವರುಣದೇವಾಯ ನಮಃ. ಓಂ ವಂ ವರುಣದೇವಾಯ ನಮಃ. ಓಂ ವಂ ವರುಣದೇವಾಯ ನಮಃ. ಓಂ ವಂ ವರುಣದೇವಾಯ ನಮಃ. ಹೇ ವರುಣದೇವ, ನಾವು ನಿಮ್ಮ ಆವಾಹನೆ ಮಾಡುತ್ತೇವೆ. ಪ್ರಕಟರಾಗಿ ದೇವ, ನಮಗೆ ದರ್ಶನ ನೀಡಿ ವರುಣದೇವ. ಋಷಿವರ್ಯ, ನಾನಿಲ್ಲಿದ್ದೇನೆ. ಆದರೆ ವರುಣದೇವ, ನೀವು ನಮಗೇಕೆ ಕಾಣಿಸುತ್ತಿಲ್ಲ? ಏಕೆಂದರೆ ಈ ಸಮಯದಲ್ಲಿ ನಿಮ್ಮೆದುರು ಬರಲು ಅಸಮರ್ಥನಾಗಿದ್ದೇನೆ. ನಮಗೆ ಅರ್ಥವಾಗುತ್ತಿಲ್ಲ ವರುಣದೇವ. ನೀವು ನಮ್ಮೆದುರು ಬರಲು ಅಸಮರ್ಥರೇಕೆ? ನಮ್ಮಿಂದೇನಾದರೂ ತಪ್ಪಾಯಿತೇ ದೇವ? ಏಕೆಂದರೆ ನನಗೆ ನಾನೆಲ್ಲಿರುವನೆಂಬ ಅರಿವಿಲ್ಲ. ನಾನು ಸಮಯ ಬಂದಿಯಾಗಿದ್ದೇನೆ ಋಷಿವರ್ಯ. ವರುಣದೇವ ಬಂದಿಯೇ? ಇದು ಹೇಗೆ ಸಾಧ್ಯವಿದೆ? ಗುರುದೇವ, ಈಗ ನಾವೇನ್ ಮಾಡೋದು? ನಾನು ನನ್ನ ದಿವ್ಯ ಶಕ್ತಿಯಿಂದ ವರುಣದೇವರನ್ನು ಕಾಣಬೇಕು ಕೃಷ್ಣ. ಋಷಿವರ್ಯ, ಎಷ್ಟು ಬೇಗ ಸಾಧ್ಯವೋ ನನ್ನನ್ನು ಭೇಟಿಯಾಗಲು ಪ್ರಯತ್ನಿಸಿ. ಅನ್ಯಥಾ ಈ ಜಗತ್ತಿನಲ್ಲಿ ಬಹಳ ದೊಡ್ಡ ಅನರ್ಥವಾಗಲಿದೆ. ನನ್ನ ಸಂದೇಹ ಸತ್ಯವಾಯಿತು ಕೃಷ್ಣ. ಜಲತತ್ವದ ಮೇಲೆ ವರುಣದೇವರ ನಿಯಂತ್ರಣ ಸಮಾಪ್ತವಾಗುತ್ತಿದೆ. ಇದರಿಂದ ಜಗತ್ತಿನಲ್ಲಿ ಯಾವುದೇ ಅನಿಷ್ಟವಾಗಬಹುದು. ನೋಡು ಕೃಷ್ಣ, ಈ ಜಲ ಸಾಧಾರಣವಾದುದಲ್ಲ. ಇದರ ಬಣ್ಣ ರಕ್ತಕ್ಕೆ ಸಮಾನವಾಗಿದೆ. ಈ ಜಲ ಅಸುರತ್ವ ಹೊಂದಿದೆ. ಇದರ ಅರ್ಥ ಏನ್ ಗುರುದೇವ? ಕೃಷ್ಣ, ಯಾರೋ ಬಹಳ ಬಲಶಾಲಿ ಅಸುರ ವರುಣದೇವರನ್ನು ಪರಾಜಿತಗೊಳಿಸಿ ಜಲತತ್ವದ ಮೇಲೆ ಅಧಿಕಾರ ಪಡೆದಿದ್ದಾರೆ ಮತ್ತು ಅವರೀಗ ಜಲತತ್ವದಿಂದ ಯಾವುದೇ ಅನರ್ಥ ಮಾಡಬಹುದು. ನಾವೇನ್ ಮಾಡೋದು ಗುರುದೇವ? ಈ ಸಮಸ್ಯೆಗೆ ಪರಿಹಾರ ಏನಿದೆ? ಈ ಸಮಸ್ಯೆ ಮತ್ತು ಇದರ ಪರಿಹಾರವನ್ನು ಸ್ಪಷ್ಟ ರೂಪದಲ್ಲಿ ಕೇವಲ ವರುಣದೇವರೇ ಹೇಳಲು ಸಾಧ್ಯ. ಆದರೆ ಕೃಷ್ಣ, ನೀನು ಶೀಘ್ರಾತಿಶೀಘ್ರ ವರುಣದೇವರನ್ನು ಹುಡುಕಬೇಕು. ಆದ್ರೆ ಗುರುದೇವ, ನಾನು ವರುಣದೇವರನ್ನ ಇಲ್ಲಿ ಹುಡುಕ್ಲಿ? ಕೃಷ್ಣ, ನಾನು ನಿನಗೆ ಕೇವಲ ಇಷ್ಟನ್ನು ಹೇಳಬಲ್ಲೆ. ಈ ಸಮಯದಲ್ಲಿ ವರುಣದೇವ ಉತ್ತರ ದಿಕ್ಕಿನಲ್ಲಿರುವ ವನದಲ್ಲಿ ಎಲ್ಲೋ ಬಂದಿಯಾಗಿದ್ದಾರೆ. ನಂದರಾಜ, 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 ದಾಮೋದರ, ಏನಾಯ್ತು? ಮೇಲ್ ನೋಡಿ. ಏನಾಯ್ತು ದಾಮೋದರ? ಇಲ್ಲಿ ನೋಡಿ ನಂದರಾಜ. ಏನಾಯ್ತು? ನೀವೆಲ್ಲ ಯಾಕಿಷ್ಟು ಹೆದರ್ತಿದ್ದೀರಾ? ನಂದಣ್ಣ, ನಿಮ್ ಸಂದೇಹ ಸತ್ಯ ಅನಿಸ್ತಿದೆ. ಬಹುಶಃ ಯಾವುದೋ ದೊಡ್ಡ ಆಪತ್ತು ಬರೋದ್ರಲ್ಲಿದೆ. ಅಲ್ಲಿ ನೋಡಿ. ಹೇ ದೇವ್ರೆ,
ಇಷ್ಟು ಭಯಂಕರ ಮೋಡ ನಾನು ನನ್ನ ಜೀವನದಲ್ಲೇ ಇದಕ್ಕೂ ಮೊದಲು ನೋಡೇ ಇಲ್ಲ. ನಂದರಾಜ, ಈ ಮೇಘಗಳನ್ನ ನೋಡ್ತಾ ಇದ್ರೆ ಇದರಿಂದ ನೀರಲ್ಲ ರಕ್ತದ ಮಳೆ ಆಗತ್ತೇನೋ ಅಂತ ಅನಿಸ್ತಿದೆ ನಂದರಾಜ. ನನ್ನಣ್ಣ, ಅದು ಹೇಗೋ ಗೊತ್ತಿಲ್ಲ, ಕಂಸಂದೆ ಹೊಸ ಷಡ್ಯಂತ್ರ ಅನಿಸ್ತಿದೆ. ಇದು ಕಂಸನ ಷಡ್ಯಂತ್ರನೋ ಅಥವಾ ಪ್ರಕೃತಿ ಆಟನೋ, ಆದ್ರೆ ನಾವೆಲ್ಲ ತುಂಬಾ ಜಾಗೃತರಾಗಿರ್ಬೇಕು. ಇದು ಭಯಂಕರ ನಿರ್ಜನವನ. ಕೃಷ್ಣ, ನೀನು ಅಲ್ಲಿಗೆ ಹೋಗಿ ಅವರನ್ನು ಹುಡುಕಬೇಕು. ನಿಮ್ಮಾಜ್ಞೆ ಗುರುದೇವ. ಇಲ್ಲಿ ಯಾರನ್ನ ಹುಡ್ಕೋ ಮಾತನಾಡಿತಿದೆ. ಒಳ್ಳೇದಾಯ್ತು ಅಣ್ಣ, ನೀನೇ ಇಲ್ಲಿ ಬಂದೆ. ನಡಿ, ಈಗ ನಾವು ಒಂದು ಮಹತ್ವಪೂರ್ಣ ಕೆಲಸ ಮಾಡಕ್ ಹೋಗ್ಬೇಕು. ಕೃಷ್ಣ, ಮೊದ್ಲು ಇದನ್ನ ಹೇಳು, ಆ ಮಹತ್ವಪೂರ್ಣ ರಾಕ್ಷಸ ಯಾರು ಅಂತ. ಅಯ್ಯೋ ಅಣ್ಣ, ನಿನ್ಗಂತೂ ಸದಾ ರಾಕ್ಷಸನೇ ಕಾಣಿಸ್ತಾನೆ. ಇದು ಯಾವುದೇ ರಾಕ್ಷಸನ ಸಂಕಟ ಅಲ್ಲ, ಇದೊಂದು ಪ್ರಾಕೃತಿಕ ಸಂಕಟ. ಕೃಷ್ಣ, ಈ ಪ್ರಾಕೃತಿಕ ಸಂಕಟ ಅಂದ್ರೇನು? ಅಂದ್ರೆ ಇದು ರಾಕ್ಷಸರಿಗಿಂತ ದೊಡ್ಡ ಸಂಕಟ ಅಂತ್ಯಾ? ಅಣ್ಣ, ಪ್ರಶ್ನೆ ಕೇಳ್ಬೇಡ, ಬಾ ನನ್ ಜೊತೆಗೆ, ನಿನ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನಡಿ ಕೃಷ್ಣ, ಬೇಗ ಹೋಗೋಣ.